ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಕೇಳಿರೋ ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ, ಆದರೆ ವರನ್ ಡೀಟೇಲ್ಸ್ ಅದು ನನ್ನ ಹತ್ರ ಇಲ್ಲ. ಅವಳ ಆಧಾರ್ ಕಾರ್ಡ್, ID ಇದ್ಯಾವುದು ನಂಗೆ ಗೊತ್ತಿಲ್ಲ. ಫೋಟೋ ಒಂದಿದೆ ಅಷ್ಟೇ. ಅದೆಲ್ಲ ನಾನು ನೋಡ್ಕೋತೀನಿ. ನಾನು ಮನೆಯಲ್ಲೇ ಇದ್ದೀನಲ್ವಾ, ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವತ್ತೇ ರಿಜಿಸ್ಟ್ರಿ ಆಫೀಸ್ಗೆ ಹೋಗಿ ಅಪ್ಲೈ ಮಾಡಿಬಿಡ್ತೀನಿ. ಅವ್ರು ಅವೈಲೇಬಲ್ ಸ್ಲಾಟ್ ನೋಡಿಕೊಂಡು ಒಂದು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನಾವು ವರಲಕ್ಷ್ಮಿನ ಅಲ್ಲಿಗೆ ಕರ್ಕೊಂಡು ಹೋದರೆ ಸಾಕು. ಥ್ಯಾಂಕ್ ಯು. ಸದ್ಯಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ಬೇರೆ ಏನು ತೋರಿಸ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಶ್ರಾವಣಿ ಅವರೇ. ಅಣ್ಣ, ಯಾರ ಜೊತೆ ಮಾತಾಡ್ತಿದ್ಯಾ ಅಣ್ಣ? ಬರ್ದವ್ರೆ, ಈ ವಿಷಯ ಯಾವುದೇ ಕಾರಣಕ್ಕೂ ಶ್ರೀವಲ್ಲಿಗೆ ಗೊತ್ತಾಗಬಾರ್ದು. ಅಣ್ಣ, ನಿನ್ನೆ ಕೇಳ್ತಿರೋದು ಯಾರ ಜೊತೆ ಮಾತಾಡ್ತಿದ್ಯಾ? ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಫ್ರೆಂಡ್ ಜೊತೆನಾ? ಮತ್ತೆ ಶ್ರಾವಣಿ ಅಂತ ಹೇಳ್ದಂಗಿತ್ತು. ಹೌದು, ಶ್ರಾವಣ ಜೊತೆ ಮಾತಾಡ್ತಿದ್ದೀನಿ. ಏನೀಗ? ಶ್ರಾವಣಿ ಅಂದ್ರೆ ನನ್ನ ಕೊಲೀಗ್. ಈಗೇನು ಶ್ರಾವಣಿ ಅನ್ನೋ ಹೆಸರು ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇರಲೇಬಾರ್ದಾ, ಅಥವಾ ನಾನು ಬೇರೆಯವ್ರಿಗೆ ಮಾತಾಡಲೇಬಾರ್ದಾ? ನನ್ನ ಕೊಲೀಗ್ ಶ್ರಾವಣಿಯರು ಡೆಲ್ಲಿಯಲ್ಲಿದ್ದಾರೆ. ಪಾಪ ಮದುವೆಗೆ ಬರೋಕ್ಕಾಗಲಿಲ್ಲ ಅಂತ ಹೇಳಕ್ ಕಾಲ್ ಮಾಡಿದ್ರು. ನಾನು ಅವ್ರಿಗೆ ನಡೆದಿರೋದೆಲ್ಲ ವಿಷಯ ಹೇಳ್ತಿದ್ದೆ. ಇವಾಗೇನು ನೀವ್ರ ಜೊತೆ ಮಾತಾಡ್ತೀಯಾ, ಆದರೆ ಅವರಿಗೆ ಕನ್ನಡ ಬರಲ್ಲ, ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತಾಡಬೇಕು. ಬೇಕಿದ್ರೆ ತಗೋ, ನೀನು ಮಾತಾಡೋ. ಅಣ್ಣ, ಬೇಡ ಬೇಡ ಬೇಡ, ನಾನೇನು ಮಾತಾಡೋದಿಲ್ಲ. ನೀನು ಶ್ರಾವಣಿ ಅಂತ ಹೇಳದ್ಯಲ್ಲ, ಅದಕ್ಕೆ ಆ ಮೋಸ್ಕಾತಿ ಶ್ರಾವಣಿ ಜೊತೆ ಮಾತಾಡ್ತಿದ್ಯಾ ಅಂತ ಅನ್ಕೊಂಡೆ ನಾನು. ಅವಳು ದೊಡ್ಡ ದ್ರೋಹಿ ಅಣ್ಣ. ನೀನು ಯಾವುದೇ ಕಾರಣಕ್ಕೂ ಅವಳ ಜೊತೆ, ಅವಳ ಮನೆಯವ್ರ ಜೊತೆ, ಯಾರ ಜೊತೆನೂ ಮಾತಾಡಬಾರ್ದು, ಅಷ್ಟೇನೆ. ಶ್ರಾವಣಿಯವರೇ, ಸಾರಿ. ಪಾಪ ಅವಳು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಲು, ನೀವು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ, ಇಂಥ ಮಾತುಗಳಿಗೆಲ್ಲ ತಲೆ ಕೇಳಿಸ್ಕೊಳ್ಳೋ ಅಷ್ಟು ಪುರ್ಸತ್ತಿಲ್ಲ ನನಗೆ. ಈಗ ನನಗಿರೋದು ಒಂದೇ ಗುರಿ, ನಿಮ್ಮದು ಮತ್ತು ವರಲಕ್ಷ್ಮಿ ಮದುವೆ. ಅದಾಗೋವರೆಗೂ ನಮ್ಮನೇಲಾಗಲಿ ನಿಮ್ಮನೇಲಾಗಲಿ ಏನೇ ನಡೆದ್ರೂ ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಿಬಿಡಿ. ನಾನು ಇವತ್ತೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ. ಹಾಗೆ ಇನ್ನೊಂದು ವಿಷಯ. ಹೇಳಿ. ಅದು ವರಲಕ್ಷ್ಮಿನ ಕೇಳಿದೆ ಅಂತ ಹೇಳಿ. ಮೊದಲಾಗಿದ್ದಿದ್ರೆ ಆಯಿತು ಅಂತ ಹೇಳ್ತಾ ಇದ್ದೆ, ಆದರೆ ಈಗ ವರ ನನ್ನ ಜೊತೆ ಮಾತಾಡೋದೇ ಇಲ್ಲ. ಆದರೂ ಹೇಳೋದು ಕೇಳೋದು ಏನೇ ಇದ್ರೂ ನೀವು ಮದುವೆ ಆದಮೇಲೆ ಇಟ್ಕೊಳ್ಳಿ. ಈಗ ಫೋನ್ ಇಡಿ. ನಿನ್ನ ಮಗ ಮಿನಿಸ್ಟ್ರ್ ಮಗಳನ್ನೇ ಮದುವೆ ಆಗಿದ್ದಾನೆ, ನೀನು ಮಿನಿಸ್ಟ್ರ್ ಬೀಗ. ಇಷ್ಟೆಲ್ಲ ಇದ್ರು ಆಟ ಓಡಿಸ್ತೀನಿ ಅಂತ ಕೇಳಕ್ ಬಂದಿದೆಯಲ್ಲ, ನಾನು ನಿನ್ಗೆ ಏನ್ ಹೇಳ್ಬೇಕು ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಆಟ ಓಡಿಸಿ ಕಷ್ಟಪಟ್ಟು ದುಡಿದ್ರೆ ರಾವಣಿ ಅಮ್ಮವ್ರ ಉಂಗ್ರನ್ನ ಬಿಡಿಸ್ಬೋದು. ಮಾವನಾಗಿ ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅನ್ನೋ ಕೊರಗು ನನಗಿದೆ. ಪದ್ಮನಾಭ, ನಿನ್ನನ್ನೇ ಕೇಳ್ತಾ ಇರೋದು. ಮಿನಿಸ್ಟ್ರ್ ಮನೆ ಸಂಬಂಧ ಮಾಡಿ ಈ ರೀತಿ ರೋಡಲ್ಲಿ ಆಟ ಓಡಿಸೋದು ಎಷ್ಟು ಸರಿ ಹೇಳು? ನಾವು ಎಷ್ಟೇ ದೊಡ್ಡವರಾದ್ರು, ಎಷ್ಟೇ ದೊಡ್ಡ ಸಂಬಂಧ ಮಾಡಿದ್ರು ಯಾವುದೇ ಕೆಲಸನ ಕೀಳಾಗಿ ನೋಡಬಾರ್ದು ಅಂತ ನಮ್ಮ ಮಿನಿಸ್ಟರ್ ಸಾಹೇಬರು ಇದನ್ನ ಯಾವಾಗಲೂ ಹೇಳ್ತಾ ಇರ್ತಾರೆ. ಮನೇಲಿ ನನ್ನ ಸೊಸೆ ನನ್ನ ಯಾವ ಕೆಲಸನೂ ಮಾಡಕ್ಕೆ ಬಿಡ್ತಾ ಇಲ್ಲ. ನನ್ನ ಕೈಲಿ ಸುಮ್ಮನೆ ಕೂರಕ್ಕಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ದಿನದ ಮಟ್ಟಕ್ಕೆ ಆಟೋ ಓಡಿಸೋಣ ಅಂತ ಅದೇನು ಬಾಡಿಗೆ ಅಂತ ಹೇಳಿ ಕೊಟ್ಬಿಡ್ತೀನಿ. ಪೆಟ್ರೋಲು ಸರ್ವಿಸ್ ಎಲ್ಲ ನಂದೇ. ಆಯ್ತಾಯ್ತು, ನಿನ್ ಮಾತು ಕೇಳ್ತಾ ಇದ್ರೆ ನನ್ಗೆ ಬಹಳ ಖುಷಿ ಆಯ್ತದೆ. ಎಲ್ರಿಗೂ ಅದೃಷ್ಟ ಲಕ್ಷ್ಮಿ ಕೈ ಹಿಡಿದ್ರೆ ಮಾಡೋ ಕೆಲಸ ಬಿಟ್ಟು ಶೋಕಿ ಮಾಡ್ಕೊಂಡು ಓಡಾಡ್ತಾರೆ. ಅದೃಷ್ಟ ಲಕ್ಷ್ಮಿ ನೀ ಮನೆ ಬಂದ್ ಕೂತೋಳೆ. ಇದನ್ನೆಲ್ಲ ಲೆಕ್ಕಿಸ್ದೆ ಕಷ್ಟಪಟ್ಟು ದುಡಿತೀನಿ ಅಂತ ಇಲ್ಲಿವರೆಗೂ ಬಂದಿದ್ಯಾ? ತಗೋ ಆಟೋ ಕೀನ. ನೀನ್ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಆಟೋ ಓಡಿಸು. ದಿನ ಬಾಡಿಗೆ ಏನು ಕೊಡ್ಬೇಕಾಗಿಲ್ಲ, ವಾರಕ್ಕೂ 15 ದಿನಕ್ಕೆ ಒಂದ್ಸರಿ ಬಾಡಿಗೆ ಕೊಟ್ಬಿಡ, ಅಥವಾ ಆಟೋ ವಾಪಸ್ ಕೊಡೋವಾಗ ಒಟ್ಟಿಗೆ ಕೊಟ್ರಾಯ್ತು. ಆದ್ರೆ ನಂದೊಂದು ವಿಷಯ, ಅದೇ ಮಿನಿಸ್ಟರ್ ಸಾಹೇಬ್ರಿಗೆ ನಾನೇ ಆಟೋ ಕೊಟ್ಟನು ಅಂತ ಸಾಧ್ಯವಾದ್ರೆ ನನ್ನ ಬಗ್ಗೆ ಹೇಳು. ಯಾಕೆಂದ್ರೆ ಮಿನಿಸ್ಟರ್ ಬೀಗ್ರು ನೀನು, ನಾನು ಸ್ವಲ್ಪ ಬೀಗ್ಬೋದಲ್ವಾ? ಆಯ್ತು ಗೋಪಾಲಪ್ಪನವ್ರೆ, ಹೇಳ್ತೀನಿ. ಆದ್ರೆ ನಾನು ಹೇಳೋವರೆಗೂ ಈ ವಿಷಯನ ಎಲ್ಲೂ ಹೊರಗೆ ಹೇಳಬೇಡಿ. ಓ ಸರಿ ಬಿಡು, ಒಳಗೆ ನಿಮ್ದು 1000 ಇರುತ್ತೆ, ನಾನು ಯಾರಿಗೂ ಹೇಳೋದಿಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗಿದ್ ಬಾ.
ನನ್ನ ಸೊಸೆಗೋಸ್ಕರ ನಮ್ಮ ಶ್ರಾವಣಿ ಅಮ್ಮವ್ರಿಗೋಸ್ಕರ ನಾನು ಕೆಲಸ ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಆದಷ್ಟು ಬೇಗ ಅವ್ರ ಉಂಗ್ರನ ಬಿಡಿಸ್ಕೊಡ್ಬೇಕು. ಜೊತೆಗೆ ನಾನು ದುಡ್ದು ಅವ್ರಿಗೇನಾದರೂ ಕೊಡ್ಸೋ ಹಾಗಾಗಬೇಕು. ಕಾಪಾಡು ಲಕ್ಷ್ಮಿ. ಏಯ್, ಯಾರ ಮೇಲೆ ಅವ ಕಾಲೆತ್ತುತ್ತಾ ಇದೀಯಾ? ಅವನು ಈ ದೊಡ್ಡ ಮನೆ ಅಳಿಯ. ವೀರುಗೆ ಮನೆಯಲ್ಲಿ ಯಾವ ಸ್ಥಾನ ಇದೆಯೋ ಅದೇ ಸ್ಥಾನ ಅವನಿಗೂ ಇದೆ. ಅವನು ನನ್ನ ಮೊಮ್ಮಗಳ ಶ್ರಾವಣಿಗೆ ತಾಳಿ ಕಟ್ಟಿರೋನು. ಶ್ರಾವಣಿಗೆ ಮನೆಯಲ್ಲಿ ಏನ್ ಹಕ್ಕಿದೆಯೋ ಅದೇ ಹಕ್ಕು ಅವನಿಗೂ ಇದೆ. ಇವನಿಗೆ ಇನ್ನೇನಾದ್ರೂ ನೀನು ಒಂದು ಕ್ಷಣ ಅವಮಾನ ಮಾಡಿದ್ರು ನಾನು ಸುಮ್ಮನೆ ಇಲ್ಲ. ಇದ್ರ ಬಗ್ಗೆ ನಾನೇನಾದ್ರೂ ಮನೇಲಿ ಧ್ವನಿ ಎತ್ತಿದ್ರೆ ಏನಾಗತ್ತೆ ಅಂತ ನಾನು ನಿನಗೆ ಹೇಳ್ಬೇಕಾಗಿಲ್ಲ. ಸಾರಿ ಅಜ್ಜಿ, ನೀವು ಕೋಪ ಮಾಡ್ಕೋಬೇಡಿ. ಏನು ಸುಮ್ಮನೆ ಹಾಗೆ ಹೋಗ್ತಾ ಇದೀಯಾ? ನೀನ್ ಸಾರಿ ಕೇಳ್ಬೇಕಾಗಿರೋದು ನನ್ನನ್ನೆಲ್ಲ, ನನ್ನ ಮೊಮ್ಮಗನ. ಯಾರನ್ನಾದ್ರೂ ಮರಳು ಮಾಡಿದ್ರೆ ಅವ್ರ ಜೊತೆ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ? ನಾನು ಸುಬ್ಬು ಜೊತೆ ಜೀವನ ಪರ್ಯಂತ ಇರಬೇಕು ಅಂತ ಬಂದಿರೋಳು. ಮರಳು ಮಾಡೋರು ಒಂದೇ ದಿನಕ್ಕೆ ಮರೆಯಾಗೋಗ್ತಾರೆ. ಆದರೆ ನೆರಳಾಗಿ ಜೊತೆಗೆ ಬರೋರು ಕೊನೆವರೆಗೂ ಇರ್ತಾರೆ. ಅತ್ತೆ, ನೀವು ನನ್ನ ಬಗ್ಗೆ ಏನು ಬೇಕಿದ್ರೂ ಅನ್ಕೊಳ್ಳಿ. ನೀವು ನನಗೆ ಬೈದ್ರೂ ಸರಿನೇ, ಹೊಡೆದ್ರೂ ಸರಿನೇ, ನಾನು ನಿಮ್ಮ ವಿರುದ್ಧವಾಗಿ ಏನೂ ಮಾತಾಡಲ್ಲ. ಯಾಕಂದರೆ ನೀವು ನನಗೆ ಮುತ್ತಿನಂಥ ಗಂಡನ ಕೊಟ್ಟಿದ್ದೀರ. ಆ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಸುಬ್ಬು ಹೆಣ್ಮಕ್ಳ ಜೊತೆ ಮಾತಾಡೋ ರೀತಿ, ಅವರಿಗೆ ಗೌರವ ಕೊಡೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಅವರು ಅಕ್ಕ ತಂಗಿಯರ ಜೊತೆ ಯಾವ ಥರ ಬೆಳೆದ್ರು ಅಂತ. ಆ ಬಾಂಧವ್ಯನ ನೀವು ಅವ್ರಿಗೆ ಕೊಟ್ಟಿರೋದಕ್ಕೆ ನಾನು ನಿಮಗೂ ಅಷ್ಟೇ ಪ್ರೀತಿ ಕೊಡ್ತೀನಿ, ಅಷ್ಟೇ ಗೌರವ ಕೊಡ್ತೀನಿ. ಈ ಮಾತನ್ನ ನೀವು ನಿಜ ಅನ್ಕೋತಿರೋ ಸುಳ್ಳು ಅನ್ಕೋತಿರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಏನಿತ್ತು ನಾನು ಅದನ್ನು ಹೇಳಿದೆ. ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳಿರೋದಕ್ಕೆ ನನಗಂತೂ ಸಮಾಧಾನ ಆಯಿತು. ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.